ನಮಸ್ಕಾರ ರೀ ಎಲ್ಲರಿಗೂ. ನಾನು ನಿಮ್ಮ ಅನು ಪಾಕಶಾಲೆಗೆ ಎಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ನಾನು ನಿಮಗೆ ವೆಜಿಟೇಬಲ್ಸ್ ವಿತ್ ಪನ್ನೀರ್ ಮೋಮೋಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ರೀ. ಇದ್ರ ಜೋಡಿ ಮೋಮೋಸ್ ಚಟ್ನಿ ಒಳ್ಳೆ ಕಾಂಬಿನೇಷನ್ ರೀ. ನೀವು ಮನೆಯೊಳಗೆ ಮಾಡ್ಕೊಡ್ರಿ. ಟೇಸ್ಟ್ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಇಲ್ಲಿ ಫ್ರೈಡ್ ಮೋಮೋಸು ಮಾಡಿದ್ದೀನಿ, ಸ್ಟೀಮ್ ಮೋಮೋಸೂ ಮಾಡಿದ್ದೀನಿ. ಬರ್ರಿ, ಇಲ್ಲಿ 2 ಕ್ಯಾಬೇಜ್ ತೊಗೊಂಡಿದ್ದೀನಿ ರೀ, ಸಣ್ಣಗೆ ತುರ್ಕೊಂಡೇನಿ. ಈಗ ಇದ್ರ ಜೋಡಿನ ಒಂದು ಕ್ಯಾರೆಟನ್ನು ಸಣ್ಣಗೆ ತುರ್ದಿದ್ದೀನಿ ರೀ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಟೀ ಸ್ಪೂನ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ರೀ. ಇದು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಹೀಗೆ ಬಿಟ್ಬಿಡ್ರಿ. ಇದು ಎಕ್ಸಸ್ ವಾಟರ್ ರಿಮೂವ್ ಮಾಡತ್ತೆ ರೀ. ಅಷ್ಟರೊಳಗೆ ನಾವು ಹಿಟ್ಟು ನಾದ್ಕೊಳ್ಳೋಣ ರೀ. ಇಲ್ಲಿ ಒಂದು ಬೌಲ್ ಒಳಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ತೊಗೊಂಡಿದ್ದೀನಿ ರೀ. ಒಂದು ಬೌಲ್ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ಗಟ್ಟಿ ಪ್ರಮಾಣದೊಳಗೆ ನಾದ್ಕೊಳ್ಳೋಣ ರೀ. ನೋಡಿರಿ, ಈ ಥರ ಇರ್ಬೇಕು ರೀ, ಗಟ್ಟಿ ನಾದಿ. ಇದನ್ನು ಒಂದು ಹಾಳೆ ಒಳಗೆ ಹಾಕಿ ಒಂದು 5 ನಿಮಿಷ ಸೈಡಿಗೆ ಇಡೋಣ ರೀ. ಈಗ ಇದನ್ನು ಸೈಡಿಗೆ ಇಟ್ಕೊಳ್ಳೋಣ ರೀ. ಅಷ್ಟರೊಳಗೆ ನಾವು ಒಂದು 150 ಗ್ರಾಮ್ ಪನ್ನೀರ್ ಐತ್ರಿ, ಇದನ್ನು ತುರ್ಕೊಂಬಿಡೋಣ ರೀ. ಸಣ್ಣ ಕಾಚದ್ದು ತೊಗೊಂಡು ಈ ಥರ ತುರಿಯೋಣ ರೀ. ಈ ಥರ ನೋಡ್ರಿ, ಉದುರಾಗಿ ಕಾಳಾಗಿ ಪನ್ನೀರ್ ಹೆಂಗೆ ಬರುತ್ತೆ ರೀ. ಈಗ ಇದನ್ನು ತುರಿದಿಟ್ಟಂತಹ ಪನ್ನೀರನ್ನ ಸೈಡಿಗೆ ಇಡೋಣ ರೀ. ಅಷ್ಟರೊಳಗೆ ಇಲ್ಲೇ ಮಸಾಲದ್ದು ರೆಡಿ ಮಾಡೋಣ ರೀ. ಈಗ ನೋಡಿರಿ, ಇದು ಕ್ಯಾಬೇಜ್ ಎಲ್ಲ ನೆನ್ಕೊಂಡೈತ್ರಿ. ಈಗ ಇದನ್ನು ನೋಡ್ರಿ, ಇಲ್ಲಿ ಹಿಂಗೆ ಹಿಂಡಿದ ತಕ್ಷಣ ಇದರಲ್ಲಿ ಇದ್ದಂತಹ ನೀರೆಲ್ಲ ರಿಮೂವ್ ಆಗುತ್ತೆ ರೀ. ಈ ಥರ ಗಟ್ಟಿ ಪ್ರೆಸ್ ಮಾಡಿ ಹಿಂಡಬೇಕು ರೀ. ನೀವು ಬೇಕಾದ್ರೆ ಒಂದು ಬಟ್ಟೆ ಒಳಗೂ ಹಾಕ್ಕೊಂಡು ಹಿಂಡ್ಕೋಬೋದು ರೀ. ಇದನ್ನೆಲ್ಲ ಈ ಥರ ಎಕ್ಸಸ್ ವಾಟ್ರ್ ರಿಮೂವ್ ಮಾಡ್ಕೊಳ್ಳೋಣ ರೀ. ಇದನ್ನು ರಿಮೂವ್ ಮಾಡಾದ ತಕ್ಷಣ ಈಗ ಇದನ್ನು ಸೈಡಿಗೆ ಹಾಕ್ಕೊಳ್ಳೋಣ ರೀ. ನೀರನ್ನ ಸೈಡ್ ಮಾಡ್ಕೊಂಬಿಡೋಣ ರೀ. ನೋಡಿರಿ, ಈ ಥರ ಇದೆಲ್ಲ ಉದುರದೆ ಹಿಂಗೆ ಬರ್ಬೇಕು ರೀ. ಸೈಡಿಗೆ ಇಡೋಣ. ಈಗ ಒಂದು ಪಾತ್ರೆ ಒಳಗೆ, ಒಂದು ಬಾಣಲಿ ಒಳಗೆ 1.5 ಸ್ಪೂನು ಆಯಿಲ್ ಹಾಕ್ಕೊಳ್ಳೋಣ ರೀ. ಈಗ ಇದಕ್ಕೆ ಕಟ್ ಮಾಡಿಟ್ಟಂತಹ ಬೆಳ್ಳುಳ್ಳಿ ರೀ. ಇದು 1-2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ರೀ. ಇದನ್ನು ಸಣ್ಣಗೆ ಕಟ್ ಮಾಡೇನಿ ರೀ. 1 ಇಂಚು ಹಸಿ ಎಲ್ಲ, ಇದನ್ನು ಸಣ್ಣಗೆ ಕಟ್ ಮಾಡ್ಕೊಳ್ಳೇನಿ ರೀ. ಈಗ ಇದನ್ನೆರಡೂ ಫ್ರೈ ಮಾಡ್ಕೊಳ್ಳೋಣ ರೀ. ಒಂದು 3 ಮೀಡಿಯಮ್ ಸೈಜ್ ಇದ್ದು ಈರುಳ್ಳಿ ರೀ, ಇದನ್ನು ಕಟ್ ಮಾಡಿ ಹಾಕ್ಕೊಳ್ಳೇನಿ ರೀ. ಇದನ್ನು ಫ್ರೈ ಮಾಡೋಣ ರೀ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಫ್ರೈ ಮಾಡ್ಬೇಕು ರೀ. ಈಗ ಇದಕ್ಕೆ ನಾವು ತುರಿದಿಟ್ಟಂತಹ ಪನ್ನೀರ್ ರೀ, 1 ಬಟ್ಲ ಪನ್ನೀರನ್ನ ಹಾಕ್ಕೊಂಡೇನಿ ರೀ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಇದನ್ನು ಒಂದು 2ರಿಂದ 3 ನಿಮಿಷ ಫ್ರೈ ಹಾಕ್ಬಿಡೋಣ ರೀ. ನೋಡಿರಿ, ಇದೆಲ್ಲ ಫ್ರೈ ಆದ್ಮೇಲೆ ಹಿಂಗೆ ಫ್ರೈ ಆಗ್ಬೇಕು ರೀ. ಇದನ್ನೀಗ ನಾವು ತುರಿದಿಟ್ಟಂತಹ ಕ್ಯಾರೆಟು ಮತ್ತು ಕ್ಯಾಬೇಜ್ ಇತ್ತಲ್ರಿ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಈಗ ಬಾಣಲಿ ಒಳಗೆ ಒಂದು ಹಿಡಿ ಒಣಮೆಣಸಿನ್ಕಾಯಿ ಹಾಕಿದ್ದೀನಿ ರೀ. ಇದು 2 ದೊಡ್ಡ ಗಾತ್ರದ ಟೊಮೆಟೊ ರೀ. ಒಂದು 8 ಗೋಡಂಬಿ ಹಾಕಿದ್ದೀನಿ ರೀ. 1-2 ಬೆಳ್ಳುಳ್ಳಿ ಹಾಕಿದ್ದೀನಿ ರೀ. 1 ಇಂಚು ಹಸಿ ಎಲ್ಲ ಇದೆ ರೀ. ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಹಾಕೊಂಡ್ರಿ. ಇದನ್ನೆಲ್ಲ ಹಾಕಿ 1 ಗ್ಲಾಸ್ ನೀರು ಹಾಕೊಂಡ್ರಿ. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಕುದಿಯಾಕೆ ಬಿಡೋಣ ರೀ. ಇದನ್ನು ಒಂದು 5 ನಿಮಿಷ ಕುದಿಸಿದ್ವಿ ಅಂತಂದ್ರೆ ಇದೆಲ್ಲ ಮೆಣಸಿನ್ಕಾಯಿ ಮೆತ್ತಗಾಗಿಬಿಡತ್ತೆ ರೀ. ಇದನ್ನು ಕುದಿಲಿಕ್ಕೆ ಇಡೋಣ ರೀ. ಅಷ್ಟರೊಳಗೆ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ್ರಿ. ನಾವು ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 1 ಟೀ ಸ್ಪೂನು ವಿನಿಗರು ಮತ್ತು ಸೋಯಾ ಸಾಸ್ ಹಾಕಿದ್ದೀನಿ ರೀ. ಇದನ್ನು ಸಾಲ್ಟ್ ಹಾಕ್ಕೊಂಡಿದ್ದೀನಿ ರೀ. ಇದು ಕೆಂಪು ಖಾರ ರೀ, ನಾವು ಮನ್ಯಾಗ ಮಾಡಿಟ್ಟಿರ್ತೀವಲ್ಲ ರೀ, ಅದು ಕೆಂಪು ಖಾರ. ಇದನ್ನು ನೀವು ನೋಡ್ಕೊಂಡು ಹಾಕ್ಕೊಳ್ರಿ, ನಿಮ್ಗೆ ರುಚಿಗೆ ತಕ್ಕಷ್ಟು. ಇದ್ರದ್ದು ಡಿಸ್ಕ್ರಿಪ್ಷನ್ ಒಳಗೆ ಬೇಕಾದ್ರೆ ನಾನು ಇದ್ರದ್ದು ಲಿಂಕ್ ಹಾಕ್ತೀನಿ ರೀ, ಖಾರ ಹೆಂಗೆ ಮಾಡಿದ್ದೀನಿ ಅಂಥೇಳಿ. ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ, ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಈಗ ಇದಕ್ಕೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕಿದ್ದೀನಿ, ಸಾರಿ ನಾನು ಅದನ್ನು ತೋರಿಸ್ಲಿಲ್ಲ. ನೋಡಿರಿ, ಈ ಥರ ಮಿಕ್ಸ್ ಮಾಡ್ಕೊಂಡ್ರಿ. ಇದಕ್ಕೆ ಇಲ್ಲಿ ನೋಡಿರಿ, ಚಟ್ನಿಗೆ ನಾವೇನು ಕುದಿಯಾಕೆ ಇಟ್ಟಿದ್ದೀವಲ್ಲ ರೀ, ಇದೆಲ್ಲ ಕರೆಕ್ಟ್ ಕುದೈತ್ರಿ, ಸಾಫ್ಟ್ ಆಗೈತಿ. ಈಗ ಇದನ್ನ ಫ್ಲೇಮ್ನ ಬಂದ್ ಮಾಡ್ಕೊಂಬಿಡೋಣ ರೀ. ನೋಡಿರಿ, ಆಗಳ ನಾವು ನಾದಿಟ್ಟಂಥ ಹಿಟ್ಟನ್ನು ಕರೆಕ್ಟ್ ಮಿದುವಾಗ ಆಗೈತ್ರಿ. ಈಗ ಇದನ್ನು ಅರ್ಧ ಕಟ್ ಮಾಡ್ಕೊಳ್ಳೋಣ ರೀ, ಅರ್ಧ ತೆಗೆದಿಡೋಣ ರೀ. ಮತ್ತು ಇದನ್ನು ಹಾಳೆ ಒಳಗೆ ಸುತ್ತಿ ತೆಗೆದಿಡೋಣ ರೀ. ಈ ಥರ ರೋಲ್ ಮಾಡಿ ಸಣ್ಣ ಸಣ್ಣಗೆ ಉಳ್ಳಿ ಮಾಡ್ಕೋಬೇಕು ರೀ. ಅವನ್ನ ನೀವು ಬೇಕಂದ್ರೆ ಚಾಕುಲಾದರೂ ಕಟ್ ಮಾಡ್ಬೋದು ರೀ, ಇಲ್ಲ ನೀವು ಕೈಲಾದರೂ ಕಟ್ ಮಾಡ್ಕೋಬೋದು ರೀ. ಒಂದು ಅಳತಿ ನೋಡಿ, ಕಣ್ಣಳತಿಲಿಂದ ನಾನು
ಕಟ್ ಮಾಡ್ಕೊಂಡಿದ್ದೀನಿ ರೀ ಇದನ್ನು. ನೋಡಿರಿ ಒಂದೊಂದು ಉಳ್ಳಿ ತೊಗೊಂಡು ಲಟ್ಟಿಸ್ಕೊಳ್ಳೋಣ್ರಿ. ಈಗ ಒಂದು ದುಂಡಗೆ ಪುರಿ ಮಾಡ್ತೇವಲ್ಲ ಆ ಗಾತ್ರದ್ದು ಲಟ್ಟಿಸ್ಬೇಕ್ರಿ. ಸ್ವಲ್ಪ ಮೈದಾ ಹಿಟ್ಟು ಹಚ್ಕೊಂಡು ನೀವು ಲಟ್ಟಿಸ್ಕೊಡ್ರಿ. ದಪ್ಪನೂ ಅಲ್ಲ ಇತ್ತಾಗ ತೆಳ್ಳಗೂ ಅಲ್ಲ, ಮೀಡಿಯಮ್ ಒಳಗೆ ನೋಡಿರಿ. ಇದನ್ನು ಈ ಥರ ಮೀಡಿಯಮ್ ಸೈಜ್ ಒಳಗೆ ಲಟ್ಟಿಸ್ಕೊಡ್ರಿ. ಇವನ್ನಿಷ್ಟು ಲಟ್ಟಿಸ್ಕೊಂಡು ರೆಡಿ ಮಾಡ್ಕೊಂಡ್ರಿ. ಅಷ್ಟು ಮಟ್ಟ ಇಲ್ಲಿ ನೀರು ಕಾಯಕ್ಕೆ ಇಟ್ಬಿಡೋಣ್ರಿ. ಇಡ್ಲಿ ಪಾತ್ರೆ ಒಳಗೆ ನೀರು ಹಾಕಿಟ್ಟಿದ್ದೀನಿ ರೀ. ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ಅದ್ರೊಳಗೂ ಇಡ್ಬೋದು ರೀ. ನೋಡಿರಿ ನಾ ಇಲ್ಲಿಷ್ಟು ಎಲೆ ಎಲ್ಲ ಲಟ್ಟಿಸ್ಕೊಂಡೇನಿ ರೀ. ಈಗ ಸ್ಟಫಿಂಗ್ ರೆಡಿ ಐತಲ್ಲ ರೀ, ಇದನ್ನು ಫಿಲ್ ಮಾಡ್ಕೊಳ್ಳೋಣ್ರಿ. ಈಗ ನಡುವೆ ಸ್ಟಫಿಂಗ್ ಹಾಕ್ಕೊಂಡು ಇದಕ್ಕೆ ಸೈಡಿಗೆ ವಾಟ್ರ್ ಹಚ್ಚಿದ್ದೀನಿ ರೀ. ಈ ಥರ ಹೆಬ್ಬಟ್ಟಿನ ಸಹಾಯದಿಂದ ಎರಡೂ ಸೈಡಿನ ಮೂಲಿಗಳನ್ನು ಮಡಿಸ್ತಾ ಬರ್ಬೇಕು ರೀ. ಹೆಬ್ಬಟ್ಟಿನ ಸಹಾಯದಿಂದ ಮಡಿಸ್ಕೊತ ಬಂದ್ರೆ ಈ ಥರ ಶೇಪ್ ಬರುತ್ತೆ ರೀ. ನೀವು ಬೇಕಂದ್ರೆ ಮೋದಕದ ಥರನೂ ಫೋಲ್ಡ್ ಮಾಡ್ಬೋದು ರೀ. ಬಟ್ ಹುಡುಗರು ಈ ಥರ ಜಾಸ್ತಿ ಇಷ್ಟಪಟ್ಟರೆ ನಾನು ಅದು ಹಿಂಗೆ ಉದ್ದಗನ ಫೋಲ್ಡ್ ಮಾಡಿದ್ದೀನಿ ರೀ. ನೋಡಿರಿ ಇನ್ನೊಂದು ತೋರಿಸ್ತೀನಿ ನಿಮಗೆ. ಈ ಥರ ಸ್ಟಫಿಂಗ್ ಇಟ್ಟು ಕಾರ್ನರ್ ಹಿಂಗೆ ಆ ಕಡೆ ಮತ್ತು ಈ ಕಡೆ ಭಾಗನ ಹೆಬ್ಬಟ್ಟಿನ ಸಹಾಯದಿಂದ ಮಡಿಸ್ಕೊತ ಬರ್ರಿ. ಈ ಥರ ಒಳ್ಳೆ ಸ್ಟಫ್ ಬರ್ತೈತೆ ರೀ ಇದು. ನೋಡಿರಿ ಈ ಶೇಪ್ ಬರತ್ತೆ ರೀ. ನೋಡಿರಿ ಇಲ್ಲೆಲ್ಲ ಮೋಮೋಸ್ ರೆಡಿ ಇದಾವೆ ರೀ. ನಾನೀಗೆಲ್ಲ ಇವನ್ನ ಫಿಲ್ ಮಾಡ್ಕೊಂಡು ಇಟ್ಕೊಂಡೀನಿ. ಇಲ್ಲೇ ನೀರನ್ನು ಕುದಿಯತೈತೆ ರೀ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಡೋಣ. ನೀವು ಬೇಕಾದ್ರೆ ತುಪ್ಪನಾದರೂ ಹಚ್ಕೋಬೋದು ರೀ, ಬೆಣ್ಣೆನಾದರೂ ಹಚ್ಬೋದು. ನಾನೊಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ ರೀ. ಈಗ ಇವನ್ನ ಸ್ಟೀಮ್ ಮಾಡ್ಲಿಕ್ಕೆ ಇಟ್ಟೇನಿ ರೀ. ಎಲ್ಲ ಮೋಮೋಸ್ ರೆಡಿ ಆಗ್ಯಾವ ರೀ. ಇವನ್ನೆಲ್ಲನೂ ಸ್ಟೀಮ್ ಮಾಡಕ್ಕೆ ಇಡೋಣ ರೀ. ಈಗ ಇವನ್ನೆಲ್ಲನೂ ಇಟ್ಕೊಂಬಿಡೋಣ ರೀ ಪಾತ್ರೆ ಒಳಗೆ. 3 ಸೆಟ್ ಹಾಕಿದ್ದೀನಿ ರೀ. ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಿ ಈಗ ಒಂದು 15 ನಿಮಿಷ ಇದನ್ನು ಬೇಕಾಗಾಕ್ಬಿಡೋಣ ರೀ. ಒಂದು 15 ನಿಮಿಷ ಬಿಡೋಣ ರೀ. ಅಷ್ಟರೊಳಗೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ರೀ. ನೋಡಿರಿ ಇದೆಲ್ಲ ಸಾಫ್ಟಾಗಿ ಆಗೈತೆ ರೀ. ಈಗ ಇದೆಲ್ಲ ತಣ್ಣಗಾಗೈತಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಳೋಣ ರೀ. ಎಲ್ಲನೂ ಹಾಕಿ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ. 1 ಟೀ ಸ್ಪೂನು ಸಾಲ್ಟ್ ಹಾಕ್ರಿ. ಈಗ ಇದನ್ನು ಮಿಕ್ಸಿ ಮಾಡೋಣ ರೀ. ಈ ಥರ ಸಣ್ಣಗೆ ಪ್ಯೂರಿ ಮಾಡ್ಕೊಳ್ಳೋಣ ರೀ ಇದನ್ನು. ಈಗ ಒಂದು ಬಾಣಲಿಗೆ 1 ಟೀ ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ರೀ. ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋಣ ರೀ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋಣ ರೀ. ಎರಡನ್ನೂ ಸೇರಿಸಿ ಫ್ರೈ ಮಾಡ್ಕೊಳ್ರಿ. ಅದು ಚಟ್ಪಟ್ ಆವಾಜ್ ಬರ್ಬೇಕು ರೀ ಅದು. ನೋಡಿರಿ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಂತಹ ಪ್ಯೂರಿನ ಹಾಕ್ಕೊಂಬಿಡೋಣ ರೀ. ಅದ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕೀನಿ ರೀ. ಸ್ವಲ್ಪ ಸಕ್ಕರೆ ಹಾಕತ್ತೀನಿ ರೀ, ಟೇಸ್ಟ್ ಬ್ಯಾಲೆನ್ಸಿಂಗ್ ಆಗಲಿ ಅಂಥೇಳಿ. ಈ ಥರ ಒಂದು ಕುದಿ ಬಂದಮೇಲೆ ಇದನ್ನು ಬಂದ್ ಮಾಡ್ಕೊಂಬಿಡೋಣ ರೀ. ಇಲ್ಲೇ ಮೋಮೋಸನ್ನು ರೆಡಿಯಾಗಿದ್ದಾವೆ ರೀ. ಈಗ ಇವನ್ನ ತಗೊಂಡ್ರಿ ಹೊರಗೆ. ನೋಡಿರಿ ಇದೆಲ್ಲ ಈಗ ಆರೈತಿ. ಈಗ ಇವನ್ನ ಸೈಡಿಗೆ ಮಾಡ್ಕೊಂಡ್ರಿ. ಇಲ್ಲೇ ಫ್ರೈ ಮಾಡಕ್ಕಂಥೇಳಿ ಒಂದು 3 ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡೇನಿ ರೀ. ಈಗ ಇದ್ರೊಳಗೆ ಮೋಮೋಸ್ ಹಾಕಣ್ರಿ. ಎಣ್ಣೆ ಕಾದೈತಿ. ಇದಕ್ಕೀಗ ಮೋಮೋಸನ್ನು ಫ್ರೈ ಮಾಡೋಣ ರೀ. ಇಲ್ಲೇ ನಾನು ಶಾನೋ ಫ್ರೈ ಮಾಡತ್ತೇನೆ ರೀ, ಡೀಪ್ ಫ್ರೈ ಮಾಡಿಲ್ಲ. ಈಗ ಇವನ್ನ ಫ್ರೈ ಮಾಡ್ಕೊಳ್ಳೋಣ ರೀ. ಕೈ ಆಡಿಸ್ಕೊತ ಈ ಥರ ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿರಿ ಮೋಮೋಸ್ ರೆಡಿ ಆಯ್ತು ರೀ. ಚಟ್ನಿ ಜೊತೆ ಸ್ಟೀಮ್ ಮೋಮೋಸ್ನು ರೆಡಿ ಇದಾವೆ ರೀ, ಫ್ರೈಡ್ ಮೋಮೋಸ್ನು ರೆಡಿ ಇದಾವೆ. ನೀವು ಮನೆಯೊಳಗೆ ಮಾಡಿಕೊಡ್ರಿ, ಟೇಸ್ಟ್ ಮಾಡಿ ಹೆಂಗಿತ್ತು ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಮರಿಬೇಡ್ರಿ ಲೈಕ್ ಮಾಡೋದನ್ನು. ಲೈಕ್ ಮಾಡಿರಿ. ನೀವು ಮಾಡ್ಕೊತೀನಿ ರೀ. ಓಕೆ, ಥ್ಯಾಂಕ್ ಯು.